ಗೈಸ್ ಮಾರ್ನಿಂಗ್ ಇಂದ ಲೈಬ್ರರಿಲಿ ಕುತ್ಕೊಂಡು ಓದ್ತಾ ಇದ್ದೆ. ಸ್ವಲ್ಪ ಮೈಂಡ್ ಸ್ಟ್ರೆಸ್ ಅನಿಸ್ತು, ಹಾಗಾಗಿ ಸ್ವಲ್ಪ ಮೈಂಡ್ ಫ್ರೀ ಆಗ್ಲಿ ಅಂತೇಳಿ ನಾನು ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸ್ ಬಂದಿದ್ದೀನಿ. ಗೈಸ್ ಇಲ್ಲಿ ನೋಡಿ, ಮನುಷ್ಯರು ಕುತ್ಕೊಳ್ಳಿ ಅಂತ ಹೇಳಿ ಹಾಕಿದ್ರೆ ನಾಯಿ ಆರಾಮಾಗಿ ರೆಸ್ಟ್ ಮಾಡ್ತಿದೆ. ಆಯ್ತು, ಆಮೇಲೆ ತೊಂದರೆ ಇಲ್ಲ ಗೈಸ್, ನಡೆಯುತ್ತೆ. ಯಾಕಂತಂದ್ರೆ ನಮ್ ತರನೇ ಅವಕ್ಕೂ ಬದುಕುವಂತ ಹಕ್ಕಿದೆ. ಸೊ ಬದುಕ್ಲಿ ಬಿಡಿ. ನೋಡಿ ಗೈಸ್, ಎಲ್ಲ ಪುಟಾಣಿ ಪುಟಾಣಿ ಇಟಿಕೆಗಳನ್ನ ಮಾಡಿ ಒಣಗಾಕಿದ್ದಾರೆ. ಚಿಕ್ಕವರಿದ್ದಾಗ ತುಂಬಾ ತಿಂತಿದ್ವಿ ಈ ಹಣ್ಣನ್ನ. ಇವಾಗ ಇದು ಈ ಕಲರ್ ಇದೆ, ಬಟ್ ಫುಲ್ ಹಣ್ಣಾದ್ಮೇಲೆ ಪಿಂಕ್ ಕಲರ್ ಆಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು 8ನೇ ದಿನದ ವ್ಲಾಗು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಗೈಸ್. ಗೈಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗಸಗಸೆ ಮರ ಅಂತೇಳಿ. ನಾವು ಚಿಕ್ಕವರಿದ್ದಾಗ ಇದ್ರ ಹಣ್ಣನ್ನ ತುಂಬಾ ತಿಂತಿದ್ವಿ. ಇವಾಗ ತುಂಬಾ ವರ್ಷಗಳೇ ಆಗೋಗಿದೆ ನಾನು ಈ ಹಣ್ಣನ್ನು ತಿಂದು. ನೋಡಿ ಗೈಸ್, ಇದೇ ಆ ಗಸಗಸೆ ಹಣ್ಣು. ಸೊ ಇದು ಇನ್ನೂ ಹಣ್ಣಾದ್ಮೇಲೆ ಫುಲ್ ಪಿಂಕ್ ಕಲರ್ ಬರುತ್ತೆ. ಗೈಸ್, ಯಾರ್ಯಾರೆಲ್ಲ ಈ ಹಣ್ಣನ್ನು ತಿಂದಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಗೈಸ್. ಓಕೆ, ಗೈಸ್ ಇದು ಕಾಣಿಸ್ತಿದೆಯಲ್ಲ, ಇದು ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಬಿಲ್ಡಿಂಗು. ಸೊ ನಿಮ್ಗೇನೋ ಒಂದು ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಎಲ್ಲ ಪುಟಾಣಿ ಪುಟಾಣಿ ಇಟಿಕೆಗಳನ್ನ ಮಾಡಿ ಒಣಗಾಕಿದ್ದಾರೆ. ನಿನ್ನೆ ಎಷ್ಟೊತ್ತಿನಲ್ಲಿ ನಾನು ರನ್ನಿಂಗ್ ಅಂತೇಳಿ ಬಂದಾಗ ಇವು ಇರಲಿಲ್ಲ. ಇವು ನಿನ್ನೆ ಮಧ್ಯಾಹ್ನ ಅಥವಾ ನಿನ್ನೆ ಬೆಳಿಗ್ಗೆ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಚಂದ ಉಂಟಲ್ಲ. ನೋಡಿ, ಇದೆ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಬಿಲ್ಡಿಂಗು. ಗೈಸ್, ಫೈನಲಿ ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಲೈಬ್ರರಿಗೆ ಬರಬೇಕು. ಇವತ್ತು ನನ್ನ ಫ್ರೆಂಡ್ ಬರ್ತೀನಿ ಮೈಸೂರಿಗೆ ಅಂತ ಹೇಳಿದ್ದಾನೆ. ಸೊ ಅವನಿಗೊಂದು ಇಂಟರ್ವ್ಯೂ ಇದೆ. ಸೊ ಅವನ್ನ ಕೂಡ ಪಿಕ್ ಮಾಡ್ಕೊಂಬರ್ಬೇಕು ಹೋಗಿ. ಗೈಸ್, ಇವತ್ತು ನಾನು ಕನಕದಾಸ ನಗರಕ್ಕೆ ಬಂದಿದ್ದೀನಿ. ಯಾಕಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಬರ್ತಾನೆ, ಅವನಿಗೆ ಇಂಟರ್ವ್ಯೂ ಇದೆ ಅಂತೇಳಿ. ಸೊ ಅವನ ಇಂಟರ್ವ್ಯೂಗೆ ಬಿಡೋದಕ್ಕೆ ಅಂತೇಳಿ ಬಂದಿದ್ದೆ. ಗೈಸ್, ಅವಾಗಲೇ ನನ್ನ ಫ್ರೆಂಡ್ ಇಂಟರ್ವ್ಯೂ ಇದೆ ಅಂತೇಳಿ ಅವನ್ನ ಕನಕದಾಸ ನಗರ ಕರ್ಕೊಂಡು ಹೋಗಿದ್ದೆ. ಇವಾಗ ಇಂಟರ್ವ್ಯೂ ಎಲ್ಲ ಕಂಪ್ಲೀಟ್ ಆಗಿದೆ ಅಂತೇಳಿ ಅವ್ನು ಕಾಲ್ ಮಾಡಿದ್ದಾನೆ. ಬನ್ನಿ ಗೈಸ್, ಹೋಗಿ ಪಿಕ್ ಮಾಡ್ಕೊಂಬರುವ. ಗೈಸ್, ಮಾರ್ನಿಂಗ್ ಇಂದ ಲೈಬ್ರರಿಲಿ ಕುತ್ಕೊಂಡು ಓದ್ತಾ ಇದ್ದೆ. ಸ್ವಲ್ಪ ಮೈಂಡ್ ಸ್ಟ್ರೆಸ್ ಅನಿಸ್ತು, ಹಾಗಾಗಿ ಸ್ವಲ್ಪ ಮೈಂಡ್ ಫ್ರೀ ಆಗ್ಲಿ ಅಂತೇಳಿ ನಾನು ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸ್ ಬಂದಿದ್ದೀನಿ. ಸೊ ಅದು ಯಾವುದಂದ್ರೆ ಕುಕ್ರಳ್ಳಿ ಲೇಕು. ಆಲ್ಮೋಸ್ಟ್ ತುಂಬಾ ಜನ ನೋಡಿರ್ತೀರಾ. ಸೊ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಕುಕ್ರಳ್ಳಿ ಲೇಕ್ಗೆ. ಗೈಸ್ ಇಲ್ಲಿ ನೋಡಿ, ಮನುಷ್ಯರು ಕುತ್ಕೊಳ್ಳಿ ಅಂತ ಹೇಳಿ ಹಾಕಿದ್ರೆ ನಾಯಿ ಆರಾಮಾಗಿ ರೆಸ್ಟ್ ಮಾಡ್ತಿದೆ. ತೊಂದರೆ ಇಲ್ಲ ಗೈಸ್, ನಡೆಯುತ್ತೆ. ಯಾಕಂತಂದ್ರೆ ನಮ್ ತರನೇ ಅವಕ್ಕೂ ಬದುಕುವಂತ ಹಕ್ಕಿದೆ. ಸೊ ಬದುಕ್ಲಿ ಬಿಡಿ. ಯಾಕಂತಂದ್ರೆ ಈ ಲೇಕ್ ಓಪನ್ ಆಗೋದು ಮಾರ್ನಿಂಗ್ 5 to 10 ಅನ್ಸುತ್ತೆ ಮೇ ಬಿ. ಸೊ ಮಧ್ಯಾಹ್ನ ಕ್ಲೋಸ್ ಇರುತ್ತೆ. ಮತ್ತೆ ಈವ್ನಿಂಗ್ 4 ಗಂಟೆಗೆ ಓಪನ್ ಮಾಡಿದ್ರೆ ನೈಟ್ 8 ಗಂಟೆ ಕ್ಲೋಸ್ ಮಾಡ್ತಾರೆ. ಮಧ್ಯದಲ್ಲಿ ಫ್ರೀನೇ ಇರುತ್ತೆ.
ಸೊ ಆ ಟೈಮಲ್ಲಿ ಇಡೀ ಲೇಕಿಗೆ ಅವರೇ ಇಲ್ಲ, ರಾಜ ಮಹಾರಾಜರೆಲ್ಲ. ಸೊ ಯೂಸ್ ಮಾಡೋರು ತಪ್ಪಿಲ್ಲ, ನಡೆಯುತ್ತೆ. ಗೈಸ್, ಈ ಕುಕ್ರಳ್ಳಿ ಲೇಕು ನ್ಯಾಚುರಲ್ ಆಗಿ ಬಿಲ್ಡ್ ಆಗಿರುವಂಥದ್ದಲ್ಲ. ಸೊ ಇದು ಮಾನವ ನಿರ್ಮಿತ ಲೇಕು. ಗೈಸ್, ಈ ಒಂದು ಲೇಕನ್ನ ಅಂದಿನ ಕಾಲದಲ್ಲಿ ಅಧಿಕಾರದಲ್ಲಿದ್ದಂಥ ಅಂದರೆ 1794ರಿಂದ 1868ರವರೆಗೆ ಅಧಿಕಾರದಲ್ಲಿದ್ದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸ್ತಾರೆ. ಗೈಸ್, ಇದು ಬಂದು ಕುಕ್ರಳ್ಳಿ ಲೇಕ್ ಒಳಗಡೆ ಇರುವಂತಹ ಕುವೆಂಪು ವನ ಅಂತೇಳಿ. ಸೊ